ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಇವತ್ತು ನಾನು ವಿಶೇಷವಾಗಿ ಒಂದು ಬ್ಯೂಟಿ ಟಿಪ್ಸ್ ಅನ್ನ ತಂದಿದ್ದೀನಿ. ಅದೇನಂದ್ರೆ, ನಮ್ಮ ಮುಖದಲ್ಲಾಗುವಂತಹ ಕಪ್ಪು ಕಲೆ, ಪಿಗ್ಮೆಂಟೇಶನ್ ಆಗಿರ್ಬೋದು, ಇಲ್ಲ ಸನ್ ಟ್ಯಾನ್ ಆಗಿರ್ಬೋದು, ಇಲ್ಲ ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ಇಂತಹ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಮನೆಯಲ್ಲಿ ಸೀಕ್ರೆಟ್ ಆಯಿಲ್ ಅನ್ನ ಹೇಗ್ ಮಾಡ್ಕೊಳ್ಳೋದು. ಆಲ್ರೆಡಿ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈ ಆಯಿಲ್ ಸೀಕ್ರೆಟ್ ಬಗ್ಗೆ. ಖುಷ್ಬು ಅವರು ಯಾವಾಗ ವಿಡಿಯೋ ಮಾಡಿದಾರಲ್ವಾ, ಅವಾಗಿಂದ ಇದು ತುಂಬಾ ಕೂಡ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಇದು. ಸೊ ನಾನು ಲಾಸ್ಟ್ ವೀಕ್ ಅಲ್ಲೇ ತುಂಬಾ ಒಂದು 15 ಡೇಸ್ ಬ್ಯಾಕ್ ಇದನ್ನ ಟ್ರೈ ಮಾಡಿದೆ. ಆದ್ರೆ ಅದಕ್ಕೆ ಒಂದ್ 2 ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನ ಯಾಕೆ ಆಡ್ ಮಾಡ್ಕೊಂಡೆ ಅಂತಾನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಕೆಲವರಿಗೆ ಬರೀ ಆಯಿಲ್ ಆದ್ರೆ ಪಿಂಪಲ್ಸ್ ಬರುತ್ತೆ, ಆಯಿಲ್ ಅನ್ನ ಅಪ್ಲೈ ಮಾಡ್ಕೊಳ್ಳಕ್ಕಾಗಲ್ಲ. ಡ್ರೈ ಸ್ಕಿನ್, ಕೆಲವು ಡ್ರೈ ಸ್ಕಿನ್ ಇರೋರಿಗೆ ಆಲ್ಮೋಸ್ಟ್ ಸೆಟ್ ಆಗುತ್ತೆ. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಪಿಂಪಲ್ಸ್ ಆಗಿ ಇಲ್ಲ ಇಚ್ಚಿಂಗ್ ಆಗ್ಲಿ ಏನಾದ್ರೂ ಕಾಣಿಸ್ಕೋಬಹುದು. ಸೊ ಹಾಗಾಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನು ಅಂತ ಹೇಳಿದ್ರೆ, ಕೆಲವರಿಗೆ ಎಲ್ಲಾ ಆಯಿಲ್ ಎಲ್ಲರಿಗೂ ಸೆಟ್ ಆಗ್ಬೇಕಂತ ಇಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಹಚ್ಚಿದಾಗ ನಿಮ್ ಮುಖಕ್ಕೆ ಸೂಟ್ ಆದ್ರೆ ನೀವು ಕೂಡ ಅದನ್ನ ಕಂಟಿನ್ಯೂ ಟ್ರೈ ಮಾಡ್ಕೋಬಹುದು. ಓಕೆನಾ? ಇವಾಗ ನಾನು ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ನಾನು ಇಲ್ಲಿ 3/4 ಕಪ್ಪಿನಷ್ಟು ತೆಂಗಿನ ಎಣ್ಣೆಯನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗುಲಾಬಿ ಹೂವಿನ ದಳಗಳನ್ನ ತಗೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಬೀಟ್ರೂಟ್ ಕೂಡ, ತುರಿದ ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ. ಸ್ವಲ್ಪ ಆರೆಂಜ್ ಸಿಪ್ಪೆ ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನ ಕೂಡ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಆಲಿವ್ ಆಯಿಲ್ ಹಾಗೆ ಬಾದಾಮಿ ಎಣ್ಣೆ ಕೂಡ ಬೇಕಾಗತ್ತೆ. ಇವಾಗ ನಾವು ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಯಲ್ಲಿ ನಾವು 3/4 ಕಪ್ ಅಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಳ್ಬೇಕು. ಈ ತೆಂಗಿನ ಎಣ್ಣೆ ನಮ್ಮ ಮನೆಯಲ್ಲೇ ಮಾಡಿರುವಂತಹದ್ದು ಪ್ಯೂರ್ ಕೋಕೋನಟ್ ಆಯಿಲ್ ಅನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಪಾತ್ರೆಗೆ ಸೇರ್ಸ್ಕೋತೀನಿ ತೆಂಗಿನ ಎಣ್ಣೆಯನ್ನ. ಇದು ಹಾಕಿದ್ಮೇಲೆ ಸ್ವಲ್ಪ ಬೆಚ್ಚಗೆ ಬಿಸಿ ಆಗ್ಬೇಕು. ಸ್ವಲ್ಪ ಬಿಸಿ ಆಗ್ಲಿ. ಅದಾದ್ಮೇಲೆ ನಾವಿವಾಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಇವಾಗ ನೋಡಿ ಬಿಸಿ ಆಗಿದೆ. ನಾನಿಲ್ಲಿ ಕ್ಯಾರೆಟ್ ತುರಿಯನ್ನ ಸೇರ್ಸ್ಕೊತಾ ಇದ್ದೀನಿ. ನಾವು ಈ ಕ್ಯಾರೆಟ್ ಬಳಸೋದ್ರಿಂದ, ಇದರಲ್ಲಿ ಬೀಟಾ ಕ್ಯಾರೆಟ್ ಇರೋದ್ರಿಂದ ಇದು ನಮ್ಮ ಚರ್ಮದಲ್ಲಿ ಸುಕ್ಕು ಆಗದಂತೆ ತಡೆಗಟ್ಟುತ್ತೆ. ತುಂಬಾ ಸಹಾಯ ಮಾಡುತ್ತೆ ನಮ್ಗೆ ಇದು. ಹಾಗೆ ಮುಖದ ಕಾಂತಿಯನ್ನು ಹೆಚ್ಚಿಸೋಕ್ಕೂ ಕೂಡ ಇದು ತುಂಬಾ ಯೂಸ್ ಆಗತ್ತೆ. ಅದೇ ರೀತಿ ಇವಾಗ ನಾನು ಬೀಟ್ರೂಟ್ ಕೂಡ ಸೇರ್ಸ್ಕೊತಾ ಇದ್ದೀನಿ. ಬೀಟ್ರೂಟ್ ಕೂಡ ಹಾಗೆ ಇದರಲ್ಲಿ ಫೈಬರ್, ವಿಟಾಮಿನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೂಡ ಮುಖದಲ್ಲಿರುವ ಕಪ್ಪು ಕಲೆ ಮತ್ತೆ ಸುಕ್ಕು, ಸನ್ ಟ್ಯಾನ್ ಇದೆಲ್ಲ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಹಾಗೆ ಈಗ ನಾನು ಹೂವಿನ ದಳಗಳನ್ನ ಸೇರ್ಸ್ಕೊಂಡಿದ್ದೀನಿ. ಈ ಹೂವಿನ ದಳ ಯಾಕೆ ತಗೊಂಡೆ ಇಲ್ಲಿ ಅಂತ ಹೇಳಿದ್ರೆ, ಪಿಂಪಲ್ಸ್ ಆಗತ್ತೆ ಕೆಲವರಿಗೆ ಆಯಿಲ್ ಯೂಸ್ ಮಾಡಿದ್ರೆ. ಸೊ ಪಿಂಪಲ್ಸ್ ಆಗದೆ ಇರುವ ಹಾಗೆ pH ಮಟ್ಟವನ್ನ ಸಮತೋಲನ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡತ್ತೆ. ಹಾಗಾಗಿ ಪಿಂಪಲ್ಸ್ ಆಗೋದನ್ನ ಕೂಡ ತಡೆಗಟ್ಟತ್ತೆ. ಇಲ್ಲಿ ನಾನು ಆರೆಂಜ್ ಫೀಲ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನ ತಗೊಂಡು ಚೆನ್ನಾಗಿ ಎಲ್ಲದನ್ನ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿತಾ ಇದೆ, ಕಲರ್ ಕೂಡ ಬಿಡ್ತಾ ಇದೆ. ನಿಮ್ಗೆ ಈ ಎಣ್ಣೆ ಯೂಸ್ ಮಾಡಿದ್ರೆ ಪಿಂಪಲ್ ಆಗತ್ತೆ ಅನ್ನುವ ಟೆನ್ಷನ್ ಬೇಡ. ಯಾಕಂದ್ರೆ ಇಲ್ಲಿ ಆರೆಂಜ್ ಸಿಪ್ಪೆ ಮತ್ತೆ ಗುಲಾಬಿ ಹೂವಿನ ದಳ ಹಾಕೋದ್ರಿಂದ ಇದು ಪಿಂಪಲ್ ಆಗದೆ ಇರುವ ಹಾಗೆ ನೋಡ್ಕೊಳ್ಳತ್ತೆ. ಮತ್ತೆ ನಮ್ಮ ಸ್ಕಿನ್ ನ pH ಮಟ್ಟ ಬ್ಯಾಲೆನ್ಸ್ ಕೂಡ ಮಾಡ್ಕೊಳ್ಳುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಸೆಟ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆವಾಗ ನಿಮ್ಗೆ ಈ ರಿಸಲ್ಟ್ ಗೊತ್ತಾಗತ್ತೆ. ಕೆಲವರಿಗೆ ಭಯ ಇರುತ್ತೆ, ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡುವಾಗ ತುಂಬಾ ಭಯ ಪಟ್ಕೊಳ್ತಾರೆ. ಇಲ್ಲಿ ನಾನು ಅದರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಅನ್ನ ಸೇರ್ಸ್ಕೊತೀನಿ. ಸ್ಟಾರ್ಟಿಂಗ್ ಅಲ್ಲಿ ಸೇರ್ಸ್ಕೊಳ್ಳೋದು ಬೇಡ, ಲಾಸ್ಟ್ ಅಲ್ಲಿ ಕುದಿತಾ ಬರ್ತಾ ಇರುವ ಹಾಗೆ ಮಿಡಲ್ ಅಲ್ಲಿ ಇದನ್ನ ಸೇರ್ಸ್ಕೋಬೇಕು ನಾವು ಆಲಿವ್ ಆಯಿಲ್ ಅನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಅದೆಲ್ಲ ಕಲರ್ ಬಿಟ್ಕೊಂಡಿದೆ, ತುಂಬಾ ಚೆನ್ನಾಗಿ ಕಲರ್ ಬಿಟ್ಟಿದೆ.
ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಹೂವಿನ ದಳ ಹಾಕಿದ್ರಿಂದ ಅದ್ರ ಪರಿಮಳ ಅಂತೂ ಗಮ್ ಅಂತ ಇದೆ. ಇವಾಗ ನಾನಿಲ್ಲಿ ಪ್ಯೂರ್ ಬಾದಾಮಿ ಎಣ್ಣೆಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫೈನಲ್ ಸ್ಟೇಜ್ ಅಲ್ಲಿ ನೀವು ಸೇರಿಸ್ಕೊಂಡು 1-2 ನಿಮಿಷ ಕುದಿಸ್ಬಿಟ್ರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ, ಕಲರ್ ಕೂಡ ಚೆನ್ನಾಗಿ ಬಿಟ್ಟಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಆಫ್ ಮಾಡ್ಕೊತೀನಿ. ಇವಾಗ ನೋಡಿ ಆಯಿಲ್ ರೆಡಿ ಆಗಿದೆ. ಬಟ್ ಇದಾದ ತಕ್ಷಣನೇ ನೀವು ಸಪರೇಟ್ ಮಾಡ್ಬಿಡಿ. ಇದನ್ನ 1 ಡೇ ಫುಲ್ ಹಾಗೆ ಅದ್ರ ಎಣ್ಣೆ ಜೊತೆನೆ ಬಿಟ್ಬಿಡಿ. ಅವಾಗ ಅದು ತುಂಬಾ ಚೆನ್ನಾಗಿ ಕಲರ್ ಬಿಟ್ಕೊಂಡು ತುಂಬಾ ಚೆನ್ನಾಗಿರತ್ತೆ. ಅದ್ರ ಅಂಶ ಎಲ್ಲ ಎಣ್ಣೆ ಜೊತೆ ಸೇರ್ಕೊಂಡಿರತ್ತೆ. ಅದಾದ್ಮೇಲೆ ನೀವು ಎಣ್ಣೆಯಿಂದ ಇದನ್ನ ಸಪರೇಟ್ ಮಾಡ್ಕೋಬೇಕು. 1 ಡೇ ಬಿಟ್ಟು ನೋಡಿ ತುಂಬಾ ಚೆನ್ನಾಗಿರತ್ತೆ. ಇವಾಗ ಇದನ್ನ ನೀವು ಸಪರೇಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಎಣ್ಣೆ ಅಂತೂ ಸಖತ್ ಪರಿಮಳ ಬರ್ತಾ ಇದೆ. ಇವಾಗ ನೀವು ಇದನ್ನ ಒಂದು ಬಾಟ್ಲ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ಪದೇ ಪದೇ ಯಾವ್ದಾದ್ರು ಎಣ್ಣೆಯನ್ನ ಪದೇ ಪದೇ ಒಂದೇ ಕೈಯಲ್ಲಿ ಯೂಸ್ ಮಾಡ್ತಾ ಇದ್ರೆ, ಇಲ್ಲ ಬಾಟಲಿಗೆ ಕೈ ಹಾಕಿ ನೀವು ತೆಗಿತಾ ಇದ್ರೆ ಬೇಗ ಕೆಟ್ಟೋಗ್ಬಿಡತ್ತೆ. ಹಾಗಾಗಿ ಒಂದು ಬಾಟ್ಲಿಯಲ್ಲಿ ಹಾಕಿಟ್ಕೊಳ್ಳಿ ನೀವು. ನಾನಿಲ್ಲಿ ಬಾಟ್ಲಿಗೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಈ ತರ ಇಲ್ಲ ಅಂತ ಅನ್ಸಿದ್ರೆ ವಿಮ್ ಇದು ಬಾಟ್ಲ್ ಬರುತ್ತಲ್ವಾ, ಸೊ ಅದ್ರದ್ದು ಬಾಟ್ಲ್ ಕ್ಯಾಪ್ ನ ಬಿಸಾಡದೆ ಈ ತರ ಯೂಸ್ ಮಾಡ್ಕೊಳ್ಳಿ. ಇದು ಚೂರು ಹೊರಗಡೆ ಚೊಲ್ದೆ ಇರುವ ಹಾಗೆ ಸೀದಾ ಬಾಟ್ಲಿಗೆ ಹಾಕೋಬಹುದು ನಾವು. ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ಲಾಕ್ ಕೂಡ ಮಾಡ್ಕೊಂಡು ಹೊರಗಡೆ ತೆಗಿಬಹುದು. ನೋಡಿ ಇದು ತುಂಬಾ ಹೆಲ್ಪ್ ಆಗತ್ತೆ. ಈ ಟಿಪ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಈ ಎಣ್ಣೆಯನ್ನ ನೀವು ಮುಖ ತೊಳೆದ ಆದ್ಮೇಲೆ ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡ್ಕೊಂಡು 1 ಅವರ್ ಹಾಗೆ ಮುಖದಲ್ಲಿ ಬಿಟ್ಟು ನಂತರ ತೊಳ್ಕೊಳ್ಳಿ. ಇಲ್ಲ ಅಂದ್ರೆ ಡೇ ಟೈಮ್ ಅಲ್ಲಿ ಆಗಲ್ಲ ಅಂದ್ರೆ ನಿಮ್ಗೆ ಈ ಎಣ್ಣೆ ಸೆಟ್ ಆಯ್ತಂದ್ರೆ ನೈಟ್ ಮಲ್ಗೋ ಟೈಮಲ್ಲೂ ಕೂಡ ನೀವು ಇದನ್ನ ಹಚ್ಕೊಂಡು ಮಲ್ಕೋಬಹುದು. ತುಂಬಾ ಚೆನ್ನಾಗಿರತ್ತೆ. ಇದರಲ್ಲಿ ಪಿಂಪಲ್ಸ್ ರಿಮೂವ್ ಆಗತ್ತೆ, ಡಾರ್ಕ್ನೆಸ್ ಹೋಗುತ್ತೆ, ಸನ್ ಟ್ಯಾನ್ ಕೂಡ ರಿಮೂವ್ ಆಗತ್ತೆ. ನಿಮ್ ಮುಖ ಟೋಟಲಿ ಕ್ಲಿಯರ್ ಆಗಿ ಕಾಂತಿಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ನನ್ಗಂತೂ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಬಟ್ ಆಯಿಲಿ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಕೋಬಹುದು. ಒಮ್ಮೆ ಯೂಸ್ ಮಾಡಿ ಟ್ರೈ ಮಾಡಿ. ಬಟ್ ನಿಮ್ಗೆ ಸೆಟ್ ಆಯ್ತಂದ್ರೆ ಕಂಟಿನ್ಯೂ ಆಗಿಯೂ ಕೂಡ ಯೂಸ್ ಮಾಡ್ಕೊಳ್ಳಿ. ಇನ್ ನಿಮ್ಗೇನಾದ್ರೂ ಈ ಆಯಿಲ್ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ತುಂಬಾ ಕಮೆಂಟ್ ಬಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ರೀತಿ ಮಸಾಜ್ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಗ್ಲೋ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಆಯಿಲ್ ಅಂತೂ. ನೀವು ಇಷ್ಟೆಷ್ಟೋ ದುಡ್ಡು ಕೊಟ್ಟು ತುಂಬಾ ದೊಡ್ಡ ಪ್ರಾಡಕ್ಟ್ ಅನ್ನೆಲ್ಲ ತಗೊಳ್ಳುವ ಬದಲು ಹೀಗೆ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ನೋಡಿ, ಇಷ್ಟು ಗ್ಲೋ ಬಂದಿದೆ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇಂತಹ ಟಿಪ್ಸಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.